ಅಂದ್ರೆ ಅದು ಪೂರ್ತಿ ಖರ್ಚು, ಆಫೀಸಿನ ಖರ್ಚು ಪೂರ್ತಿ ಸರ್ಕಾರದ ಮೇಲೆ ಬರ್ತೈತೆ. ಒಬ್ಬೊಬ್ಬರಿಗೆ ರಾಜ್ಯ ಮಟ್ಟದಲ್ಲಿ 40,000 ರೂಪಾಯಿ ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ರೂಪಾಯಿ ಸಂಬಳ. ಇದು ಕಾಂಗ್ರೆಸ್ ಆಫೀಸಿಂದ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಯಾರು ತೆರಿಗೆದಾರರಿದ್ದಾರೆ ಅವರ ಹಣವನ್ನ ತೆಗೆದುಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಜಾ ಹೊಡೆಯಕ್ಕೆ, ಲೂಟಿ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಎಲ್ಲ ರೇಷನ್ ಅಂಗಡಿಗಳನ್ನ ಮೀಟಿಂಗ್ ಕರೀತಾ ಇದ್ದಾರೆ, ಅವ್ರಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ, ಮಂತ್ಲಿ ಹಣ ಕೊಡಬೇಕು ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ಅಂದ್ರೆ ಇವತ್ತು ಸರ್ಕಾರದ ಖಜಾನೆ ಖಾಲಿ ಆಗಿದೆ, ನಮ್ಮ GDP ಗ್ರೋತು ಕಡಿಮೆ ಆಗಿದೆ, ಹಣದುಬ್ಬರ ಜಾಸ್ತಿ ಆಗಿದೆ. ಸಂಬಳ ಕೊಡಕ್ಕೆ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆಶಾ ಕಾರ್ಯಕರ್ತರು, ಅವ್ರಿಗೆ 3,000 ರೂಪಾಯಿ ಸಂಬಳ. ಅಡುಗೆ ಮಾಡೋರು, ಬಿಸಿ ಊಟ ಮಾಡೋರಿಗೆ 3,000 ರೂಪಾಯಿ ಸಂಬಳ. ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ 25,000 ರೂಪಾಯಿ 40,000 ರೂಪಾಯಿ ಸಂಬಳ. ಇವ್ರು ಯಾರ ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡ್ತಾರ? ಇವ್ರು ಯಾರ ಆಗವ್ರಲ್ಲ, ಅಧಿಕಾರ ಕೊಟ್ಟವ್ರ, ಯಾರು ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡಲ್ಲ. ಅವ್ರಿಗೆ ಮಾತ್ರ 3,000, ಇವ್ರಿಗೆ 25,000 40,000. ಅದು ಸರ್ಕಾರದ ದುಡ್ಡು. ಅದರಿಂದ ಇದನ್ನ ವಿರೋಧ ಮಾಡ್ತಾ ಇದ್ದೀರಿ. ಈಗಾಗಲೇ ಅಲ್ಲಿ MLA ಇರ್ತಾರೆ, ಅವರೇ ಅದನ್ನ ಸೂಪರ್ವೈಸ್ ಮಾಡ್ಬೋದು. MLAಗೆ ಫಂಡ್ ಕೊಡ್ತಾರೆ, MLA ಸಂಬಳ ತಗೊಂತಾರೆ, MLAಗೆ TADA ಬರ್ತದೆ. ತಹಸೀಲ್ದಾರ್ ಇರ್ತಾರೆ, ತಹಸೀಲ್ದಾರ್ಗೆ ಸಂಬಳ ಬರ್ತದೆ, ಲಕ್ಷಾಂತರ ರೂಪಾಯಿ ಸಂಬಳ. ತಹಸೀಲ್ದಾರು, MLA, MP ಎಲ್ಲ ಇದ್ದು ಅವ್ರನ್ನ ಅಧಿಕಾರವನ್ನ ಮೊಟಕುಗೊಳಿಸಿ, ಅಂದ್ರೆ MLAಗೆ MP ಗಳಿಗೆ ನೀವುಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು? ಅಂದ್ರೆ MLAಗಳಿಗೆ ಅವಮಾನ ಮಾಡೋ ರೀತಿ ಇವತ್ತು ಕಮಿಟಿಗಳನ್ನ ಮಾಡಿ ಸರ್ಕಾರ, ಕಾಂಗ್ರೆಸ್ ಆಫೀಸು ದುಡ್ಡು ಕೊಡ್ಬೇಕಾಯ್ತು ಅವ್ರಿಗೆ, ಅದ್ರ ಬದಲಾಗಿ ಸರ್ಕಾರದಿಂದ ದುಡ್ಡು ಕೊಡುವಂತ ಮಾಡಿ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ಗೆ ಅವಮಾನ ಮಾಡಿದ್ದೀರಾ. ಈಗಾಗಲೇ ಹಣದುಬ್ಬರ ಜಾಸ್ತಿ ಆಗಿದೆ, ಹಣ ಖಾಲಿ ಆಗಿದೆ, ಖಜಾನೆ ಖಾಲಿ ಆಗಿದೆ. ಇದರಲ್ಲಿ ಇಂಥ ಬರಗಾಲದಲ್ಲಿ ಇವ್ರಿಗೆ ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ, ಕರ್ನಾಟಕ ಸರ್ಕಾರ ಸಾಲದಲ್ಲಿದೆ, ಪ್ರತಾಪ ಕೌಡಿದೆ ಸಾಲದಲ್ಲಿ. ಈಗ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಪ್ಪ ಕೊಡುವಂಥದ್ದು, ಇದು ಯಾವ ನ್ಯಾಯ? ಅದ್ರ ವಿರುದ್ಧ ಇವತ್ತು ಹೋರಾಟವನ್ನ ಮಾಡಿ ನಾವು ಧರಣಿಯನ್ನ ಮಾಡ್ತಾ ಇದ್ದೀರಿ.